ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನಕ್ಕೆ ವಿಡಿಯೋ ಇಷ್ಟ ಆಗದೆ ಇರ್ಬೋದು ಆ್ಯಂಡ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ಯಾರಿಗೆ ಇಷ್ಟ ಆಗಿಲ್ಲ ಅವ್ರು ಡಿಸ್ಲೈಕ್ ಮಾಡಿ, ಸೊ ದ್ಯಾಟ್ ನನಗೆ ಗೊತ್ತಾಗುತ್ತೆ ಏನಕ್ಕೋಸ್ಕರ ಇಷ್ಟ ಆಗ್ತಿಲ್ಲ. ಆ್ಯಂಡ್ ಪ್ಲೀಸ್ ಡೂ ಕಮೆಂಟ್. ಆ್ಯಂಡ್ ಇಷ್ಟ ಆಗಿರೋರು ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತಿಂದು ವಿಡಿಯೋ ಏನಪ್ಪ ಅಂದರೆ, ಇಟ್ ಈಸ್ ಜಸ್ಟ್ ಎ ಇಂಟರಾಕ್ಷನ್ ವಿಡಿಯೋ. ಸೊ ನನಗೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ಕಮೆಂಟ್ ಬಂದಿತ್ತು, ನೀವು ಹೋಗಿ ನನ್ನ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡ್ಬೋದು. ದ್ಯಾಟ್ ಈಸ್ ಅಬೌಟ್ ಮೈ ನೇಲ್ ಕೇರ್. ಪ್ರಾಂಪ್ಟಾಗಿ ಹೇಳಬೇಕಂದ್ರೆ ನೇಲ್ ಕೇರ್ ಅಂತ ನಾನು ಸಪ್ರೇಟಾಗಿ ಏನೂ ಮಾಡಲ್ಲ. ಆ್ಯಂಡ್ ಎಗೈನ್ ನನ್ನ ಪ್ಲೇಲಿಸ್ಟಿಗೆ ಹೋಗಿ ನೋಡಿದ್ರೆ ಯು ವಿಲ್ ಗೆಟ್ ಅ ವಿಡಿಯೋ ಆಫ್ ಎ ಮನಿಕ್ಯೂರ್, ಅಂದರೆ ವಿಚ್ ಯು ಕ್ಯಾನ್ ಫಾಲೋ ಫಾರ್ ಬೋತ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್. ಸೊ ನಾನು ಅದನ್ನು ಮಂತ್ಲಿ ಒನ್ಸ್ ಅಥವಾ 2 months ಒನ್ಸ್ ಮಾಡ್ತಾಯಿದ್ದೆ ಮನೇಲಿದ್ದಾಗ. ಬಟ್ ಇಲ್ಲಿ ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಆ್ಯಂಡ್ ನನಗೆ ಲೈಕ್ ತುಂಬ ಜನಕ್ಕೆ ನೇಲ್ಸ್ ಬೇಗ ಗ್ರೋ ಆಗಲ್ಲ. ಸೊ ಅದೊಂದು ಪ್ರಾಬ್ಲಮ್ ಇರುತ್ತೆ. ಆ್ಯಂಡ್ ಇನ್ನೂ ತುಂಬ ಜನಕ್ಕೆ ನೇಲ್ಸ್ ಗ್ರೋ ಆದ್ರೂ ತುಂಬ ಡೆಲಿಕೇಟ್ ಆಗಿರುತ್ತೆ, ಬೇಗ ಕಟ್ಟಾಗುತ್ತೆ, ತಿನ್ನಿರುತ್ತೆ. ಸೊ ಆ ಥರ ಪ್ರಾಬ್ಲಮ್ಸ್ ಇರುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಲೈಕ್ ಹೌಸ್ ವೈಫ್ಸ್ ಇರ್ತಾರೆ. ಸೊ ಅವ್ರ ಮನೆ ಕೆಲಸ ಮಾಡಲೇಬೇಕಾಗುತ್ತೆ, ವಾಟರ್ ಯೂಸ್ ಮಾಡಲೇಬೇಕಾಗುತ್ತೆ. ಸೊ ನೀರಲ್ಲಿ ನೇಲ್ಸ್ನ ಡಿಪ್ ಮಾಡ್ತಾ ಅದು ತುಂಬ ಡೆಲಿಕೇಟ್ ಆಗೋದು. ಆ್ಯಸ್ ಎವ್ರಿ ಒನ್ ನೋ, ಐ ಆಮ್ ಎ ಸ್ಟೂಡೆಂಟ್. ನಾನು ತುಂಬ ಕೆಲಸ ಮಾಡಲ್ಲ. ನಾನು ಸ್ಟೂಡೆಂಟ್ ಆಗಿರಲಿ, ನನ್ನ ಮನೇಲಿರಲಿ, ನಾನು ಏನೇ ಮಾಡಿರಲಿ, ಲೈಕ್ ನಾನು ವಾಟರ್ ಯೂಸ್ ಮಾಡಿ ಕೆಲಸ ಯಾವುದೂ ಮಾಡಲ್ಲ. ಲೈಕ್ ಪಾತ್ರೆ ತೊಳೆಯೋದಾಗಲಿ, ಬಟ್ಟೆ ತೊಳೆಯೋದಾಗಲಿ ನನಗೆ ಇಷ್ಟ ಆಗಲ್ಲ ಫಸ್ಟ್ ಆಫ್ ಆಲು. ಸೊ ಆ ಪ್ರಾಬ್ಲಮ್ ನಂದು ಸಾರ್ಟ್ ಔಟ್. ಆ ಪ್ರಾಬ್ಲಮೇ ಇಲ್ಲ ನನಗೆ. ನೇಲ್ಸ್ ಬೇಗ ಕಟ್ಟಾಗುತ್ತೆ ಅನ್ನೋ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ನನ್ನ ನೇಲ್ಸ್ ಬೇಗ ಗ್ರೋ ಆಗುತ್ತೆ. ಇವತ್ತು ಕಟ್ ಮಾಡಿದ್ರೆ ನೆಕ್ಸ್ಟ್ 2 days ಒಳಗಡೆ ಯು ಕ್ಯಾನ್ ಸಿ ದ ಗ್ರೋತ್ ಅನ್ನೋ ಥರ. ಸೊ ನೀವು ಏನು ನನ್ನ ನೇಲ್ಸ್ ಗ್ರೋ ಆಗ್ತಾಯಿಲ್ಲ ಅಂತ ಚಿಂತೆ ಪಡೋ ಅವಶ್ಯಕತೆ ಏನಿಲ್ಲ ನನಗೆ. ಆ ಪ್ರಾಬ್ಲಮ್ ಇಲ್ಲ. ಸೊ 2ನೇ ಪ್ರಾಬ್ಲಮ್ ಕೂಡ ಸಾರ್ಟ್ ಆಯಿತು. ನನಗೆ ಮೇನ್ ನೇಲ್ ಪ್ರಾಬ್ಲಮ್ ಬರೋದು ಇಟ್ ಈಸ್ ಅಬೌಟ್ ಡರ್ಟ್ಸ್. ಲೈಕ್ ನಾನು ಏನು ಭಾರಿ ಕೆಲಸ ದಬಾಕಲ್ಲ, ಆದ್ರೂ ಐ ಗೆಟ್ ಸಮ್ ಡರ್ಟ್ಸ್ ಆನ್ ಮೈ ನೇಲ್ಸ್. ನೇಲ್ ಪಾಲಿಷ್ ಹಾಕಿದರೆ ಅದು ಕಾಣಲ್ಲ, ಆಬ್ವಿಯಸ್ಲಿ ಕಾಣಲ್ಲ. ವೆನ್ ಯು ರಿಮೂವ್ ನೇಲ್ ಪಾಲಿಷ್ ರಿಮೂವ್ ಮಾಡ್ತಿರಲ್ಲ, ಸೊ ನಿಮಗೆ ಅನಿಸುತ್ತೆ ಯಪ್ಪ ಈ ಥರ ಇತ್ತ ನನ್ನ ನೇಲ್ಸ್ ಅನ್ನೋ ಥರ. ಸೊ ಐ ಫೆಲ್ಟ್ ಇಟ್ ಮೆನಿ ಟೈಮ್ಸ್. ನಾನು ಏನು ಭಾರಿ ಕೆಲಸ ಮಾಡಿ ಮನೆ ಕಟ್ಟೋದು ಅದೆಲ್ಲ ಏನು ಮಾಡಲ್ಲ, ಆದ್ರೂ ಇಲ್ಲಿ ತುಂಬ ಮಡ್ಡಿರುತ್ತೆ. ಸೊ ಅದು ನಮಗೆ ಗೊತ್ತಿಲ್ಲದೇನೋ ಲೈಕ್ ಇಂಟೇಕ್ ಆದಾಗ ಇಟ್ ಎಫೆಕ್ಟ್ಸ್. ಬಟ್ ಆದರೂ ನೀವು ಅಬ್ಸರ್ವ್ ಮಾಡ್ಬೋದು, ನಾನು ನೇಲ್ಸ್ನ ಲೆಫ್ಟ್ ಹ್ಯಾಂಡಲ್ಲಿ ಬಿಟ್ಟಿದ್ದೀನಿ, ರೈಟ್ ಹ್ಯಾಂಡಲ್ಲಿ ಬಿಟ್ಟಿಲ್ಲ. ಸೊ ಇಟ್ ಈಸ್ ಈಸಿ. ಐ ಡೋಂಟ್ ಹ್ಯಾವ್ ಜರ್ಮ್ಸ್ ಅಂತ. ಸೊ ನನಗೆ ಪರ್ಸ್ನಲಿ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಲೈಕ್ ನಾನು PCMB ಸ್ಟೂಡೆಂಟ್ ಆಗಿದ್ದೆ. ಲೈಕ್ ಫಸ್ಟ್ PU ಅಲ್ಲಿ ನಾನು PCMB ತೊಗೊಂಡಿದ್ದೆ. ಸೊ ಏನಪ್ಪ, ಐ ಜಸ್ಟ್ ಚೇಂಜ್ ದ ಕಲರ್ ಆಫ್ ದ ರಿಂಗ್ ಲೈಟ್ ಅಷ್ಟೇ. ನನಗೆ ಶಾಕ್ ಆಯಿತು. ಸೊ ದಿಸ್ ಈಸ್ ಗುಡ್ ಅನ್ಕೋತೀನಿ. ಸೊ ನನಗೆ PCMBಯಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ನಮಗೆ ಏನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಕೊಟ್ಟಿರ್ತಾರಲ್ಲ, ಆವಾಗ ವಿ ಹ್ಯಾವ್ ಟು ಅಬ್ಸರ್ವ್ ಇಟ್ ಇನ್ ಮೈಕ್ರೋಸ್ಕೋಪ್ ಅನ್ನೋ ಥರ. ಸೊ ಆವಾಗ ನಾನು ಯಾವುದೋ ವೈರಲ್ ವೀಡಿಯೋಸಲ್ಲಿ ನೋಡಿದ್ದೆ ದಟ್ ನೇಲ್ಸಲ್ಲಿ ತುಂಬಾ ಜರ್ಮ್ಸ್ ಇರುತ್ತೆ ಅಂತ. ಸೊ ಆವಾಗ ಸ್ವಲ್ಪ ದಿನ ನಾನು ನೇಲ್ಸ್ ಗ್ರೋ ಮಾಡೋದೇ ಬಿಟ್ಬಿಟ್ಟಿದ್ದೆ. ಯಾಕಂದರೆ ನಾನು ನನ್ನ ನೇಲ್ಸ್ನ ಮೈಕ್ರೋಸ್ಕೋಪಲ್ಲಿ ನೋಡ್ಕೊಂಡಿದ್ದೆ. ಸೊ ನಿಜವಾಗ್ಲೂ ಆ ಕೆಲಸ ಯಾರೂ ಮಾಡೋಕ್ಕೋಗ್ಬೇಡಿ. ಯು ವಿಲ್ ಲೂಸ್ ಇಂಟ್ರೆಸ್ಟ್ ಇನ್ ಗ್ರೋಯಿಂಗ್ ನೇಲ್ಸ್ ಅಂತ ಅನಿಸುತ್ತೆ. ಸೊ ಆ್ಯಂಡ್ ನಾನು ಲೈಕ್ ಡರ್ಟ್ನ ಕ್ಲೀನ್ ಮಾಡೋಕ್ಕೆ ಅಥವಾ ಲೈಕ್ ಸಪ್ರೇಟಿಂಗ್ ದ ಡರ್ಟ್ಸ್ಗೆ ನಾನು ಯೂಸ್ ಮಾಡೋ ಪರ್ಸ್ನಲ್ ಕೇರ್ ಅಂದರೆ ದಟ್ ಈಸ್ ಪ್ಯಾರಾಶೂಟ್ ಆಯಿಲ್ ಆಗಿರ್ಬೋದು, ಅಥವಾ ನೀವು ಯೂಸ್ ಮಾಡೋ ಯಾವುದೇ ಆಯಿಲ್ ಆಗಿರ್ಬೋದು. ಸೊ ಅದನ್ನು ಇಯರ್ಬಡ್ಸಲ್ಲಿ ತೊಗೊಂಡು ಯು ಹ್ಯಾವ್ ಟು ಕ್ಲೀನ್ ಇಟ್. ಓಕೆನಾ? ಸೊ ಅದಾದಮೇಲೆ ಯು ಕ್ಯಾನ್ ವಾಶ್ ಇಟ್ ವಿತ್ ಎನಿ ಹ್ಯಾಂಡ್ ವಾಶ್ ಆರ್ ಸಮಥಿಂಗ್. ಇದು ಒಂದು ಟಿಪ್ನ ನಾನು ಫಾಲೋ ಮಾಡ್ತೀನಿ. ಸಮ್ಟೈಮ್ಸ್, ರೇರ್ಲಿ, ನಾನು ನಂದು ನೇಲ್ಸ್ ನೋಡಿಕೊಂಡಾಗ ಇದು ಗಲೀಜಾಗಿದೆ ಅಂತ ಅನಿಸ್ದಾಗ ಮಾತ್ರ. ಸೊ ಆ್ಯಂಡ್ ನೆಕ್ಸ್ಟ್ ಟಿಪ್ ಇಸ್ ಕೋಲ್ಗೇಟ್, ಅಥವಾ ನನಗನ್ಸಂಗೆ ಫಾರ್ ದಿಸ್ ಏನೋ ಟಿಪ್, ಕೋಲ್ಗೇಟ್ ವರ್ಕ್ಸ್ ಗುಡ್ ಅಂತ. ಸೊ ತುಂಬ ಬೇರೆ ಪೇಸ್ಟ್ಗಳಿರುತ್ತೆ, ತುಂಬಾ ಬ್ರ್ಯಾಂಡ್ಸ್ ಇರುತ್ತೆ. ಸೊ ಯು ಕ್ಯಾನ್ ಗೋ ಫಾರ್ ಎನಿಥಿಂಗ್, ಬಟ್ ಕೋಲ್ಗೇಟ್ ಈಸ್ ದ ಬೆಸ್ಟ್. 10 rupeesದು ಕೋಲ್ಗೇಟ್ ಬರುತ್ತೆ, 5 rupees ಕೂಡ ಇವಾಗ ಬರ್ತಾಯಿದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ವೇಸ್ಟ್ ಬ್ರಷಲ್ಲಿ ಯು ಕ್ಯಾನ್ ಕ್ಲೀನ್ ಇಟ್.
ಅದು ಒಂದು ಟಿಪ್. ಸೊ ಕೋಲ್ಗೇಟಿಂದ ಕ್ಲೀನ್ ಮಾಡೋದ್ರಿಂದ ನಿಮ್ಮ ನೇಲ್ಸು ಕ್ಲೀನ್ ಆಗುತ್ತೆ. ದೆನ್ ಯು ವಿಲ್ ಗೆಟ್ ಅ ವೈಟ್ ನೈಲ್ಸ್. ಇದನ್ನು ನಾನು ಹೇಳಿಬಿಡ್ತೀನಿ. ನನಗೆ ಸ್ಟಾರ್ಟಿಂಗಲ್ಲಿ ಲೈಕ್ ನನ್ನ ಫ್ರೆಂಡ್ಸ್ದು ನೇಲ್ಸ್ ಇತ್ತಲ್ಲ, ಸೊ ಅದೆಂಗಿತ್ತಂದರೆ ನೇಲ್ಸ್ ಆ್ಯಂಡ್ ಈ ಟಿಪ್ ಇದೆಯಲ್ಲ, ಟಿಪ್ಪಲ್ಲಿ ವೈಟ್ ಕಲರ್. ಸೊ ಇಟ್ ವಾಸ್ ಲುಕಿಂಗ್ ನಿಜವಾಗ್ಲೂ ಸಖತ್ತಾಗಿ ಕಾಣಿಸ್ತಾ ಇತ್ತು ನನಗೆ. ಐ ವಾಸ್ ಫೀಲಿಂಗ್ ಲೈಕ್ ನಂದು ಫುಲ್ ಪಿಂಕ್ ನೇಲ್ಸ್ ಥರ, ಲೈಕ್ ಒಂದೇ ಕಲರ್ ಇದೆ. ಸೊ ನನಗೆ ಅನಿಸ್ತಾ ಇತ್ತು, ನಾನೇ ಏನಾದರೂ ಡಿಫೆಕ್ಟಾಗಿ ಉಟ್ಬಿಟ್ಟಿದ್ದೀನಿ ಆ ಥರ ಈ ಥರ ಅಂತ. ಸೊ ಅದು ಏನಪ್ಪ ಅಂದರೆ ಕ್ಯಾಲ್ಶಿಯಮ್ ಕಮ್ಮಿ ಆಗಿರುತ್ತಲ್ಲ, ಸೊ ಅವರಿಗೆ ಫುಲ್ ವೈಟ್ ನೇಲ್ಸ್ ಇರುತ್ತಂತೆ. ಐ ಜಸ್ಟ್ ಸಾ ಇನ್ ಯೂಟ್ಯೂಬ್ ಅಷ್ಟೇ. ಲೈಕ್ ನನಗೂ ಗೊತ್ತಿರಲಿಲ್ಲ ಇದು ರೀಸನ್ ಏನಪ್ಪ ಅಂತ. ಸೊ ಕ್ಯಾಲ್ಶಿಯಮ್ ಕಮ್ಮಿ ಆಗಿರುತ್ತಲ್ಲ, ಸೊ ಅವರಿಗೆ ವೈಟ್ ನೇಲ್ಸ್ ಇರುತ್ತಂತೆ, ಕಂಪ್ಲೀಟ್ಲಿ ವೈಟ್ ನೇಲ್ಸ್. ಸೊ ನಾನು ಅದಕ್ಕೆ ಪರ್ಸ್ನಲಾಗಿ ಈ ಕೋಲ್ಗೇಟ್ ಟಿಪ್ನ ಫಾಲೋ ಮಾಡ್ತಿದ್ದೆ. ಸೊ ನನಗೆ ಆ ಕೋಲ್ಗೇಟ್ ಪೇಸ್ಟು ಎರಡಕ್ಕೂ ಯೂಸ್ ಆಯಿತು. ಲೈಕ್ ಏನಪ್ಪ, ಒಂದು ಕ್ಲೀನಿಂಗ್ ಮೈ ನೈಲ್ಸ್, ಅನ್ನೋದು ಒನ್ ಈಸ್ ವೈಟ್ನಿಂಗ್ ಮೈ ನೈಲ್ಸ್. ಎರಡಕ್ಕೂ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಯು ಕ್ಯಾನ್ ಗೋ ಫಾರ್ ಕೋಲ್ಗೇಟ್, ಓಕೆನಾ. ಸೊ ನಾನು ಇವಾಗ ಹೇಳ್ತಾ ಇರೋದೆಲ್ಲ ಬಜೆಟ್ ಫ್ರೆಂಡ್ಲಿನೇ, ಯಾವುದು ಹೈ ಕಾಸ್ಟಲ್ಲಿ ಯಾವುದೂ ಇಲ್ಲ. ಆ್ಯಂಡ್ ನೇಲ್ ಪಾಲಿಶ್ ತೊಗೋಬೇಕಾದ್ರೆ ಟೇಕ್ ದ ಬೆಸ್ಟ್ ಒನ್. ನಾನು ಫಸ್ಟ್ ಎಲ್ಲ ಏನು ಮಾಡ್ತಾಯಿದ್ದೆ ಅಂದರೆ, ಲೈಕ್ ನನ್ನ ಹತ್ರನೂ ಬಜೆಟ್ ಇರಲಿಲ್ಲ, ಲೈಕ್ ಮನೇಲಿ ಕೊಡಿಸಿದ್ದೆ ತೊಗೋಬೇಕಿತ್ತು. ಲೈಕ್ ಆ ಥರ ಇದ್ದಾಗ ಐ ವಾಸ್ ಜಸ್ಟ್ ಗೋಯಿಂಗ್ ಫಾರ್ 10 to 20 rupees ನೇಲ್ ಪಾಲಿಶ್. ಬಟ್ ಇವಾಗ ನಾನು ಯೂಶ್ವಲಿ ಲೈಟ್ ಕಲರ್ಸ್ನ ಯೂಸ್ ಮಾಡ್ತೀನಿ. ಡಾರ್ಕ್ ಕಲರ್ ಯೂಸ್ ಮಾಡಿದ್ರೆ ದಟ್ ಈಸ್ ಓನ್ಲಿ ಬ್ಲ್ಯಾಕ್, ಓಕೆನಾ. ಸೊ ಪರ್ಮನೆಂಟಾಗಿ ನಾನು ಒಂದೇ ಕಲರ್ ಯೂಸ್ ಮಾಡೋದು, ನಾನು ಚೇಂಜ್ ಮಾಡ್ತಾ ಹೋಗೋಲ್ಲ. ಸೊ ಇವತ್ತು ಲೈಕ್ ಒಂದು 4 days ಬ್ಯಾಕ್ ನಾನು ನೇಲ್ ಪಾಲಿಶ್ ಅಪ್ಲೈ ಮಾಡಿದ್ದೀನಿ. ದಟ್ ಈಸ್ ಲೈಟ್ ಪರ್ಪಲ್ ವಿತ್ ಬ್ಲ್ಯಾಕ್ ಅನ್ನೋ ಥರ. ಸೊ ಇದು ಕೆಲವ್ರಿಗೆ ಜಾತ್ರೆ ಅನಿಸ್ಬೋದು. ನನಗೆ ಪರ್ಸ್ನಲಿ ಒನ್ ಫಿಂಗರ್ಗೆ ಬೇರೆ ಕಲರ್ ಯೂಸ್ ಮಾಡೋದು ಅಭ್ಯಾಸ. ಸೊ ಒಂದು ಫುಲ್ ಬ್ಲ್ಯಾಕ್ ಅಪ್ಲೈ ಮಾಡ್ತೀನಿ, ಇಲ್ಲಾಂದರೆ ಫುಲ್ ಲೈಟ್ ಕಲರ್ಸ್ ಯೂಸ್ ಮಾಡ್ತೀನಿ. ಸೊ ಬೋತ್ ಲುಕ್ಸ್ ಗುಡ್. ನೀವು ಯಾವುದು ನಿಮ್ಮ ಕಲರ್ ಇದ್ರ ಥರ ಯು ಕ್ಯಾನ್ ಗೋ ಫಾರ್ ಇಟ್. ಈಗ ಬಂದಿರೋ ಕಮೆಂಟಲ್ಲಿ ದೇ ಆಸ್ ಲೈಕ್ ಹೂ ಇಸ್ ದ ಇನ್ಸ್ಪಿರೇಷನ್ ಫಾರ್ ಗ್ರೋಯಿಂಗ್ ನೀಲ್ಸ್ ಅಂತ. ಸೊ ಇನ್ಸ್ಪಿರೇಷನ್ ಅಂತ ಏನೂ ಇಲ್ಲ, ಇಟ್ ಈಸ್ ಮೈ ಪ್ಯಾಷನ್. ನನಗೆ ಯಾರಿಂದನೂ ಇನ್ಸ್ಪೈರ್ ಆಗಬೇಕಾಗಿರಲಿಲ್ಲ. ಸೊ ಐ ಆಮ್ ಹ್ಯಾಪಿ ದಟ್ ಸಮ್ವನ್ ಈಸ್ ವಾಚಿಂಗ್ ಮೈ ನೇಲ್ಸ್ ಡೀಪ್ಲಿ ಅನ್ನೋ ಥರ. ಸೊ ಐ ಫೆಲ್ಟ್ ರಿಯಲಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕಮೆಂಟ್. ಆ್ಯಂಡ್ ನಿಮ್ಮ ಕಮೆಂಟಿಂದಾನೇ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ನನಗೆ ಈ ವಿಡಿಯೋ ಮಾಡೋ ಥಾಟೇ ಇರಲಿಲ್ಲ ಫಸ್ಟ್ ಆಫ್ ಆಲ್. ಲೈಕ್ ನನ್ನ ನೇಲ್ಸಲ್ಲಿ ಏನಿದೆ ಈ ಥರ ಕಮೆಂಟ್ ಮಾಡ್ತಿದ್ರಲ್ಲ, ಆ ಥರ ಅನಿಸ್ತಾ ಇತ್ತು ನನಗೆ. ಸೊ ನಾನು ನನ್ನ ಫ್ರೆಂಡ್ಸ್ಗೆ ಈ ಕಮೆಂಟ್ನ ತೋರಿಸಿದಾಗ ದೇ ಸೆಡ್ ಓಕೆ ಮಾಡುವಲ್ಲ, ಇಫ್ ಸಮ್ವನ್ ಈಸ್ ಇಂಟ್ರೆಸ್ಟೆಡ್ ಇನ್ ಸಿಕ್ಕಿಂಗ್ ಯು ಅಂದಾಗ ಯು ಕ್ಯಾನ್ ಡೂ ಇಟ್ ಅನ್ನೋ ಥರ. ಸೊ ಐ ಫೆಲ್ಟ್ ಲೆಟ್ ಅಸ್ ರಿಪ್ಲೈ ಫಾರ್ ದಿಸ್ ಕಮೆಂಟ್ ಅಂತ. ಸೊ ಆ ಕಮೆಂಟಲ್ಲಿ ನಿಜವಾಗ್ಲೂ ಲೈಕ್ ನನಗೆ ತುಂಬ ಕಮೆಂಟ್ಸ್ ಬರೋಲ್ಲ. ಆ್ಯಂಡ್ ಬಂದಿರೋ ಒಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡಿಲ್ಲ, ಅಥವಾ ಲೈಕ್ ಅವ್ರನ್ನ ಕೇಳಿಲ್ಲ. ಬಟ್ ಫಸ್ಟ್ ನನಗೆ ಅದು ಓದಿದಾಗ ನನಗೆ ಫನ್ನಿ ಅನಿಸ್ತು, ನನ್ನ ನೇಲ್ಸ್ನೂ ಅಬ್ಸರ್ವ್ ಮಾಡ್ತಾರ, ನನ್ನ ನೇಲ್ಸ್ ಅಷ್ಟೊಂದು ಚೆನ್ನಾಗಿದೆಯಾ ಅಂತ. ಬಟ್ ನಿಜವಾಗ್ಲೂ ಚೆನ್ನಾಗಿಲ್ಲ ನನ್ನ ನೇಲ್ಸು, ಲೈಕ್ ನನಗಿಷ್ಟ ಇಲ್ಲ. ಸೊ ಇಫ್ ಯು ಆರ್ ಲೈಕಿಂಗ್ ಇಟ್, ಐ ಆಮ್ ರೆಡಿ ಟು ಆಲ್ವೇಸ್ ಶೇರ್ ಮೈ ಒಪಿನಿಯನ್ಸ್. ಸೊ ನಂದು ಫುಲ್ ಕಮೆಂಟ್ ಅಂದರೆ ಒಂದು 4 lines ಇತ್ತು ಆ ಕಮೆಂಟ್. ನಾನು ಲಿಟ್ರಲಿ ಅದನ್ನು ಸ್ವಲ್ಪ ಮರ್ತೋಗಿದ್ದೀನಿ. ಐ ಶುಡ್ ಆನ್ಸರ್ ಫಾರ್ ಆಲ್ ದ ಲೈನ್ಸ್ ಅಂತ ಅನ್ಕೋತೀನಿ. ಸೊ ಫಸ್ಟ್ ಒಂದ್ಸಲ ಆ ಕಮೆಂಟ್ನ ನೋಡಿಕೊಂಡು ಐ ವಿಲ್ ಅಗೇನ್ ಸ್ಟಾರ್ಟ್ ದ ವಿಡಿಯೋ. ಆ ಕಮೆಂಟ್ನ ಕೂಡ ಇಲ್ಲಿ ನಾನು ಬ್ಲಿಂಕ್ ಮಾಡಿರ್ತೀನಿ. ಸೊ ಯು ಗೈಸ್ ಆಲ್ಸೋ ಸೆಟ್. ಸೊ ಇವಾಗ ಜಸ್ಟ್ ನಾನು ಆ ಕಮೆಂಟ್ನ ಓದ್ಕೊಂಡು ಬಂದೆ. ಸೊ ಲಿಟ್ರಲಿ ನೀವು ನಂಬಲ್ಲ, ನನಗೆ ಆ ಕಮೆಂಟ್ನ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂತ. ಜಸ್ಟ್ ಒಂದು ಕಮೆಂಟ್ಗೆ ಇಷ್ಟೊಂದು ಓವರ್ ಬಿಲ್ಡಪ್ಪ ಅಂತ ಅನ್ಕೋತಿರ್ತೀರ. ಡೆಫಿನೆಟ್ಲಿ ಓವರ್ ಬಿಲ್ಡಪ್ಪೇ. ಯಾಕಂದರೆ ಆ ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟೇಜಲ್ಲಿ ಲೈಕ್ ನೀವು ಎಷ್ಟೇ ಕಷ್ಟಪಟ್ಟು ವೀಡಿಯೋಸ್ ಮಾಡಿ, ಎಷ್ಟೇ ಎಡಿಟ್ ಮಾಡಿ, ಎಷ್ಟೇ ನೀವು ಕ್ಲಿಪ್ಪಿಂಗ್ಸ್ನ ಹಾಕೋಕ್ಕೆ ಟ್ರೈ ಮಾಡಿದ್ರು ಯು ವಿಲ್ ಗೆಟ್ ವ್ಯೂಸ್, ಬಟ್ ಸಬ್ಸ್ಕ್ರೈಬರ್ಸ್ ಆಗೋಲ್ಲ. ಬಟ್ ಈ ಫೀಲ್ ಎಲ್ಲ ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ ಹೂ ಆರ್ ಸ್ಟಾರ್ಟಿಂಗ್ ನಾವ್ ಆ್ಯಂಡ್ ಹೂ ಆರ್ ಇನ್ ದ ಸ್ಟಾರ್ಟಿಂಗ್ ಸ್ಟೇಜ್ ಅವ್ರಿಗೆ ಅರ್ಥ ಆಗುತ್ತೆ ಅನ್ಕೋತೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಕಮೆಂಟ್. ಐ ಆಮ್ ರಿಯಲಿ ಇನ್ಸ್ಪೈರ್ಡ್ ಟು ಡೂ ದ ವಿಡಿಯೋಸ್ ಆಫ್ಟರ್ ಸೀಯಿಂಗ್ ದ ಕಮೆಂಟ್. ಸೊ ಆ್ಯಂಡ್ ಅವರು ಅದ್ರಲ್ಲಿ ಕೇಳಿರೋದು ದೇ ಹ್ಯಾವ್ ಸೀನ್ ಲಾಟ್ಸ್ ಅಂದರೆ ದೇ ಹ್ಯಾವ್ ಸೀನ್ ಆಲ್ ಮೈ ವೀಡಿಯೋಸ್, ಎವ್ರಿಥಿಂಗ್ ಈಸ್ ಗುಡ್ ಅನ್ನೋ ಥರ ಕಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ವೆನ್ ಡಿಡ್ ಯು ಸ್ಟಾರ್ಟ್ ಗ್ರೋಯಿಂಗ್ ಯುವರ್ ನೇಲ್ಸ್ ಅಂತ ಕೇಳಿದ್ದಾರೆ. ಆಬ್ವಿಯಸ್ಲಿ ನಾನು 10th ನೇಲ್ಸ್ ಇತ್ತು, ಬಟ್ ನಾನು ಶೇಪ್ ಕೊಡೋದಾಗಲಿ ಆ ಥರ ಎಲ್ಲ ಮಾಡ್ತಿರ್ಲಿಲ್ಲ. ಆ್ಯಂಡ್ ಅವಾಗ ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ಸೊ ಫಸ್ಟ್ PU ನಾನು ಬಂದಾಗ ಆವಾಗಿಂದಲೇ ನಾನು ನೇಲ್ಸ್ ಗ್ರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಇನ್ಸ್ಪಿರೇಷನ್ ಅಂತ ಕೇಳಿದ್ದಾರೆ. ಇನ್ಸ್ಪಿರೇಷನ್ ಯಾರೂ ಇಲ್ಲ. ನನ್ನ ನೇಲ್ಸ್ನ ನೋಡ್ಕೊಳ್ಳೋಕೆ ನನಗೆ ಖುಷಿ. ಯಾರಿಗೂ ತೋರಿಸ್ಬೇಕು, ಯಾರೋ ನನ್ನ ನೋಡಬೇಕು
ಅನ್ನೋದೇನೂ ಇಲ್ಲ. ಐ ಲವ್ ಮೈ ನೇಲ್ಸ್ ಆ್ಯಂಡ್ ನನಗೆ ತುಂಬ ಇಷ್ಟ. ಸೊ ಐ ಗ್ರೋ ಮೈ ನೇಲ್ಸ್ ಅಷ್ಟೇ. ಮೇ ಬಿ ಈ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ ಆ್ಯಂಡ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಸೋ ಮೆನಿ ಆಫ್ ವ್ಯೂವರ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಬಾಯ್.